ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯೇ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಾನು ದಿಢೀರಾಗಿ ಬೇಳೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡ್ರಿ. ಇದಕ್ಕೆ ನಾನು ಅರ್ಧ ಬಟ್ಲು ತೊಗರಿಬೇಳೆ ತೊಗೊಂಡೇನಿ ರೀ. ಈಗ ಇದಕ್ಕೆ ಎಲ್ಲನೂ ಹಾಕಿ ಹೆಂಗೆ ದಿಢೀರ್ ಸಾರ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ಮೊದಲು ಈ ಬೇಳೆನ ತೊಳ್ಕೊಂಡ್ಬಿಡ್ತೀನಿ ರೀ. ಈಗ ನೋಡ್ರಿ, ಬೇಳೆನ ತೊಳ್ಕೊಂಬಂದಿನಿ ರೀ. ಈಗ ಇದಕ್ಕೆ ನೀರು ಹಾಕ್ತೇನೆ ನೋಡ್ರಿ. ಈಗ ಟಮಾಟಿ ಇವೆಲ್ಲ ಕೊಳ್ಕೊಂಬರ್ತೀನಿ ನೋಡ್ರಿ. ಅದಕ್ಕೆ ನಾನು 2 ಟಮಾಟಿ ತೊಗೊಂಡಿನಿ ರೀ, 1 ಬಟಾಟೆ ತೊಗೊಂಡಿನಿ ರೀ. ಇದು ಅರ್ಧನೇ ಹಾಕ್ತೀನಿ ರೀ. ಬಟಾಟೆ ಕಟ್ ಮಾಡಿ ಹಾಕೋದ್ರಿಂದ ಸಾರು ಮಸ್ತ್ ಆಗ್ತದೆ ರೀ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ. ಇವು ಎರಡನ್ನ ಹುಳ್ಕೊಂಬರ್ತೀನಿ ನೋಡ್ರಿ. ಈಗ ಇದನ್ನೆಲ್ಲ ಹುಳ್ಕೊಂಬಂದಿನಿ ನೋಡ್ರಿ. ಟಮಾಟಿ, ಬಟಾಟ್ರಿ, ಬೆಳ್ಳುಳ್ಳಿ ಜೇಸ್ಕೊಂಬಂದಿನಿ ರೀ. ಈಗೆಲ್ಲ ಇದನ್ನು ಈ ಬೇಳೆಗೆ ಹಾಕ್ತೀನಿ ನೋಡ್ರಿ. ಇವು ಬಟಾಟಿನೂ ಹಾಕ್ತೀನಿ ರೀ. ಇದು ಟಮಾಟಿನೂ ಹಾಕ್ತಾರೆ. ಎಲ್ಲನೂ ಇದ್ರಾಗ ಹಾಕಿ ಕುದಿಸೋದು ನೋಡ್ರಿ. ಆಮೇಲೆ ಇದು ಬೆಳ್ಳುಳ್ಳಿನೂ ಹಾಕ್ತೀನಿ ರೀ. ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾರೆ. ಇವೆಷ್ಟು ಟಮಾಟಿನೂ ಹಾಕ್ತೀನಿ ನೋಡ್ರಿ. ಈಗ ಖಾರ ಹಾಕ್ತೀನಿ ನೋಡ್ರಿ. ಇದು ಮಸಾಲೆ ಖಾರ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲನೂ ಹಾಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಉಪ್ಪು ಒಂದೇ ಹಾಕೋದಿಲ್ಲ ನೋಡ್ರಿ. ಈಗೆಲ್ಲ ಇದಕ್ಕೆ ಹಾಕೀನಿ ರೀ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡ್ರಿ ಕುದಿಯೋಕೆ. ನೋಡ್ರಿ, ಈಗ ಗ್ಯಾಸ್ ಚಾಲು ಮಾಡೀನಿ ರೀ. ಕುದಿಯೋಕೆ ಇಟ್ಟೆ ನೋಡ್ರಿ. ಒಂದು 2-3 ಸೀಟಿ ಅಲ್ರಿ. ಆಮೇಲೆ ಬರೀ ತೆಗೆದು ಒಗ್ಗರಣೆ ಹೊಡೆದು ಬರೀ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿಬಿಡೋದು. ರೆಡಿ ನೋಡ್ರಿ ಸಾರು. ಅಷ್ಟೇ ರೀ. ಈಸಿ. ಯಾರಾಗಿ ಎಷ್ಟು ಮನೆಗೆ ಬಂದಾಕರೆ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ. ಎಲ್ಲನೂ ಇದ್ರಾಗ ಹಾಕಿ ಕುದಿಯೋಕೆ ಇಟ್ಬಿಡೋದ್ರಿ. ಮಸ್ತ್ ಆಗ್ತದೆ ಸಾಂಬಾರು. ಭಾರಿ ಟೇಸ್ಟಿ ಆಗ್ತದೆ ರೀ ಇದು. ಈಗ ಅದು ಕುದಿಲ್ರಿ, ಅಲ್ಲಿ ತನಕ ಬಂದ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ತೆಗಿತೀನಿ ರೀ ಕುಕ್ಕರ. ನೋಡ್ರಿ ಎಷ್ಟು ಮಸ್ತ್ ಕುದ್ದದ್ರಿ. ತೋರಿಸ್ತೀನಿ ಆಮೇಲೆ ನಿಮಗೆ. ನೋಡ್ರಿ, ಎಲ್ಲ ಟಮಾಟೆ, ಬಟಾಟೆ, ಬ್ಯಾಳಿ ನೋಡ್ರಿ ಎಲ್ಲ ಎಷ್ಟು ನುಣ್ಣಗಾಗ್ಯದ್ರಿ. ಈಗ ಇದನ್ನು ರೇವಿಗಿಲೆ ಕಟ್ಟಿತೀನಿ ರೀ. ಕಟ್ಟೋದು ಇದ್ರಾಗೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಇದು ರೇವಿಗೆ ರೀ. ಇದ್ರಲ್ಲ ಹಿಂಗೆ ಕಟ್ಟ್ಯಾರ ನೋಡ್ರಿ. ಎಷ್ಟು ನುಣ್ಣಗಾಗ್ಲಕತ್ರಿ ನೋಡ್ರಿ. ಈ ಥರ ಕಟ್ಟೋದು ಒಗ್ಗರಣೆ ಹಾಕೋದು ನೋಡ್ರಿ. ನೋಡ್ರಿ, ಮಸ್ತ್ ನುಣ್ಣಗಾಗ್ಯದ್ರಿ ಸಾರು. ಎಲ್ಲ ಚಂದ ಕುದ್ದದ್ರಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಇದಕ್ಕೆ ಕಟ್ಟೋದಿನಲ್ರಿ, ಇದು ತೆಗಿತೀನಿ ರೀ ರೇವಿಗೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ಬ್ಯಾಳಿ ಗಟ್ಟಿ ಭಾಳ ಆಗ್ಯದ ರೀ. ನೋಡಿರಿ ಎಷ್ಟು ನುಣ್ಣಗೆ, ಎಷ್ಟು ಬೆಣ್ಣೆ ಥರ ಕುದ್ದದ ನೋಡ್ರಿ ಬ್ಯಾಳಿ. ಈಗ ನೀರು ಹಾಕೋತೀನಿ ನೋಡ್ರಿ. ಅದಕ್ಕೆ ಈಗ ಒಗ್ಗರಣೆ ಹಾಕ್ತಾರೆ ನೋಡ್ರಿ. ಈಗ ನೋಡ್ರಿ, ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ತೀನಿ ನೋಡ್ರಿ. ಈಗ ಕರಿಬೇವು ಹಾಕ್ತೀನಿ. ಇಷ್ಟು ನೋಡ್ರಿ. ಈಗ ಇದನ್ನು ಆ ಕುಕ್ಕರ್ಗೆ ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಕೊತ್ತಂಬರಿ ಹಾಕ್ತೀನಿ ನೋಡ್ರಿ.
ನೋಡಿರಿ ಕೊತ್ತಂಬರಿ ಹಾಕ್ತೇನೆ ರೀ. ಈಗ ನೋಡಿರಿ ಇದಕ್ಕೆ ಉಪ್ಪು ಹಾಕ್ತೇನೆ ರೀ. ಒಂದು ಸ್ವಲ್ಪ ಬೆಲ್ಲ ಹಾಕ್ತೇನೆ ನೋಡಿರಿ. ಓಕೆ, ಮಿಕ್ಸ್ ಮಾಡ್ತಾರೆ. ಮಸ್ತಾಗಿ ರೆಡಿ ಆಗಿದೆ ನೋಡಿರಿ ಸಾರು. ನೋಡಿರಿ ದಿಢೀರ್ ಬೇಳೆ ಸಾರು ರೆಡಿ ನೋಡಿರಿ. ಇವೆಲ್ಲ ಕುಕ್ಕರ್ನಾಗೆ ಎಲ್ಲ ಹಾಕಿ ಕುದಿಸ್ಕೊಂಡು ನೋಡಿರಿ. ಬ್ಯಾಳೆ, ಟಮಾಟರಿ, ಬಟಾಟಿ, ಕೊತ್ತಂಬರಿ, ಖಾರ ಇವನ್ನೆಲ್ಲ ಇದ್ರಾಗೆ ಹಾಕಿ ಕುದಿಸ್ಕೊಂಡು ಬರೀ ಒಗ್ಗರಣೆ ಹೊಡೆದೆ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿದ್ರಿ ಸಾರು. ಮತ್ತು ಈ ಥರ ಸಾರು ಒಗ್ದು ಟೇಸ್ಟ್ ಆಗಿರ್ತದೆ. ಬಟಾಟೆ ಹಾಕಿರ್ತೀವಲ್ಲ ರೀ, ಅದು ಬಟಾಟದಿಂದ ಸಾರು ಗಟ್ಟಿನೂ ಆಗ್ತದೆ ರೀ, ಅಲ್ದಿ ಟೇಸ್ಟಿನೂ ಆಗ್ತದೆ ನೋಡಿರಿ. ಈ ಬೇಳೆ ಸಾರನ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅವು ಈ ಬೇಳೆ ಸಾರು ಬಗ್ಗೆ ಏನು ಅನ್ನಿಸ್ತು ಅಂತ ನಿಮ್ಗೆ ಕಮೆಂಟಲ್ಲಿ ತಿಳಿಸ್ರಿ ನಮ್ಗೆ. ನಮಸ್ಕಾರ ರೀ ಎಲ್ಲರಿಗೂ.